ಹಿರಿಯ ರಾಜಕಾರಣಿ ಮಾಜಿ ಸಚಿವ ವೆಂಕಟರಮಣಪ್ಪ ನಿಧನ. ಅಗಲಿದ ನಾಯಕನಿಗೆ ಸಾವಿರಾರು ಜನರ ಅಂತಿಮ ನಮನ. ನೆಚ್ಚಿನ ನಾಯಕನ ಅಗಲಿಕೆಗೆ ಕಂಬನಿ ಮಿಡಿದ ಪಾವಗಡ ಜನತೆ. ಪಾವಗಡ ತಾಲೂಕಿನ ಹಿರಿಯ ರಾಜಕೀಯ ನಾಯಕ ಮಾಜಿ ಸಚಿವ ವೆಂಕಟರಮಣಪ್ಪ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದು, ಪಾವಗಡ ತಾಲೂಕಿನಾದ್ಯಂತ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಸರಳತೆ, ಸೌಮ್ಯ ಸ್ವಭಾವ ಹಾಗೂ ಜನಪರ ಆಡಳಿತದಿಂದ ಗುರುತಿಸಿಕೊಂಡಿದ್ದ ನಾಯಕನ ಅಗಲಿಕೆಗೆ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಪಾವಗಡ ತಾಲೂಕಿನ ಹನುಮಂತನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದ ವೆಂಕಟರಮಣಪ್ಪ ಅವರು 1980-81ರಲ್ಲಿ ಪೊನ್ನಸಮುದ್ರ ಗ್ರಾಮದಲ್ಲಿ ಮಂಡಲ್ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು. ನಂತರ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಇದೀಗ ಪಾವಗಡ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ವೆಂಕಟರಮಣಪ್ಪ ನಿಧನಕ್ಕೆ ಸಾವಿರಾರು ಮಂದಿ ಅಭಿಮಾನಿಗಳು, ಬೆಂಬಲಿಗರು, ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ತಾಲೂಕಿನ ಧೀಮಂತ ನಾಯಕರಾದಂಥ ಮಾಜಿ ಶಾಸಕರಾದ ವೆಂಕಟರಮಣಪ್ಪನವರು ಇವತ್ತು ವಿಧಿವಶ ಆಗಿದ್ದಾರೆ. ಮಾಜಿ ಸಚಿವರು ಕೂಡ ಆಗಿದ್ದರು. 4 ಬಾರಿ ಶಾಸಕರಾಗಿ 2 ಬಾರಿ ಮಿನಿಸ್ಟರ್ ಆಗಿ ಉತ್ತಮವಾದಂಥ ಕೆಲಸ ತಾಲೂಕು ಮಾಡಿದ್ದಾರೆ. ಪ್ರಗತಿಪರ ರೈತರು, ಬಡವ, ಶ್ರೀಮಂತ ಅನ್ನದೇ ಇಡೀ ತಾಲೂಕಿನ ಜನತೆಯನ್ನು ತನ್ನ ಅಣ್ಣ ತಮ್ಮಂದರಂಗೆ ನೋಡಿಕೊಂಡು ಇಡೀ ತಾಲೂಕಿನ ಅಭಿವೃದ್ಧಿಗೋಸ್ಕರ ಬಹಳ ಶ್ರಮಪಟ್ಟಿದ್ದಾರೆ. ಪಾವಗಡ ತಾಲೂಕಿನ ಅಭಿವೃದ್ಧಿ ಅವರ ಚಿಂತನೆ ಆಗಿತ್ತು. ಉತ್ತಮವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಈ ದಿನ ಅವರು ವಿಧಿವಶ ಆಗ್ತಾ ಇರೋದ್ರಿಂದ ನಮಗೆ ಬಹಳ ದುಃಖ ತರ್ತಾ ಇದೆ. ಅವರ ಕುಟುಂಬಕ್ಕೆ ಸುಖ ಶಾಂತಿಗಳನ್ನು ಕೊಟ್ಟು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಇನ್ನೂ ಏನು MLA ಆಗದೇ ಇರೋದ್ರಿಂದನೂ ನಾನು ಅವ್ರ ಜೊತೆಯಲ್ಲಿದ್ದೆ. ಅವರು MLA ಆಗಬೇಕು, ಮತ್ತು ಕಾರಣಾಂತರದಿಂದ ಕೈ ತಪ್ಪಿ ಟಿಕೆಟ್ ಹೋದಾಗ್ಲೂ ಅವ್ರ ಜೊತೆಯಲ್ಲಿದ್ದು ನಾವು ಅವ್ರನ್ನ MLA ಮಾಡಿ, ಯಾಕಂತಂದರೆ ಒಬ್ಬ ಒಳ್ಳೆಯ ಮನುಷ್ಯ, ಬಡವರಿಗೆ ಮತ್ತು ಎಲ್ರಿಗೂ ಸ್ಪಂದಿಸ್ತಕ್ಕಂಥ ಮನುಷ್ಯ. ನಮಗೆ ಭಾಳ ಒಂಥರ ಆತ್ಮೀಯರನ್ನ, ಅಣ್ಣ ತಮ್ಮಂದರನ್ನು ಕಳ್ಕೊಂಡಷ್ಟು ನೋವಾಗಿದೆ. ಅವರಿಗೆ ದೇವರು ಅವ್ರ ಮಕ್ಕಳಿಗೆ ಒಳ್ಳೆ ಚಿಂತನೆ ಕೊಟ್ಟು ಅವರಿಗೆ ಈ ಕಷ್ಟದಿಂದ ಬರೆಸೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಇನ್ನು ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರವನ್ನ ಪಾವಗಡ ಪಟ್ಟಣದ ಗುರುಭವನ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದ್ದು, ಸುದ್ದಿ ತಿಳಿಯುತ್ತಿದ್ದಂತೆಯೇ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ನೆಚ್ಚಿನ ನಾಯಕನ ಅಂತಿಮ ದರ್ಶನ ಪಡೆದರು. ಇನ್ನು ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಅಭಿಮಾನಿಗಳು ಅವರನ್ನ ನೆನೆದು ಬಡವರ ಪರ ಧ್ವನಿಯಾಗಿದ್ದ ನಾಯಕನನ್ನ ಕಳೆದುಕೊಂಡಿದ್ದೇವೆ ಎಂದು ಕಣ್ಣೀರು ಹಾಕಿದ್ರು. ಈ ದಿನ ಪಾವಗಡ ತಾಲೂಕು ಬಹಳಷ್ಟು ಇವತ್ತು ದುಃಖದಲ್ಲಿ ಮುಳುಗಿದೆ. ಶ್ರೀಮಾನ್ ವೆಂಕಟರಮಣಪ್ಪನವರು ಮಾಜಿ ಸಚಿವರು ಇವತ್ತು ಅಕಾಲಿಕ ಮರಣ ಹೊಂದಿರೋದ್ರಿಂದ ನಮ್ಮೆಲ್ಲರಿಗೂ ಸಹ ಭಾಳಷ್ಟು ನೋವಾಗಿದೆ. ಇವರು ಅಭಿವೃದ್ಧಿಯ ನೇತಾರರು, ಅಭಿವೃದ್ಧಿಯ ಚಿಂತಕರು. ಇವರ 4 ಸಾರಿ ಶಾಸಕರಾಗಿ 2 ಸಾರಿ ಸಚಿವರಾಗಿ ಇವರ ಅವಧಿಯಲ್ಲಿ ನಮ್ಮ ತಾಲೂಕು ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡಿದೆ ಇವರ ಅವಧಿಯಲ್ಲಿ. ಹಾಗೆ ಇವರು ಎಲ್ಲ ಜನಾಂಗದವ್ರಿಗೂ ಕಷ್ಟ ಸುಖಗಳಿಗೆಲ್ಲ ಇವರು ಸ್ಪಂದಿಸ್ತಾಯಿದ್ರು. ಯಾವುದೇ ಸಮಸ್ಯೆಗಳು ಬಂದಿದ್ದ ತಕ್ಷಣಕ್ಕೆ ಅವ್ರ ಹತ್ರ ಹೋದಾಗ ಹಿಂಗಾಗಿದೆ, ಪೊಲೀಸ್ ಸ್ಟೇಷನ್ ಹಿಂಗಾಗಿದೆ, ಆಮೇಲೆ ತಾಲೂಕು ಆಫೀಸ್ ಹಿಂಗಾಗಿದೆ, ಬೇರೆ ಹಿಂಗಾಗಿದೆ ಅಂತಂದಾಗ ತಕ್ಷಣಕ್ಕೆ ಅವರು ಫೋನ್ ಕರೆಯನ್ನು ಮಾಡಿಬಿಟ್ಟು ಅವರು ಈ ಥರ ಇದೆ, ಇದು ಮೊದಲು ಸಾಲ್ವ್ ಮಾಡಿ ಅಂತಕ್ಕಂಥದ್ದನ್ನು ಜನಗಳಿಗೆ ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅವರು ತಕ್ಷಣ ಸ್ಪಂದಿಸ್ತಾಯಿದ್ರು. ಅದಕ್ಕೆ ಪರಿಹಾರವೂ ಸಹ ಸಿಕ್ಕಿದೆ. ಇವತ್ತು ಇವರು ಹೋಗಿರ್ತಕ್ಕಂಥ ನಮ್ಮ ತಾಲೂಕಿಗೆ ತುಂಬ ನಷ್ಟ ಆಗಿದೆ. ರಾಜಕೀಯ ರಂಗದ ಭೀಷ್ಮ, ಅಜಾತಶತ್ರು, ಅತ್ಯಂತ ಕೆಳಮಟ್ಟದ ವ್ಯಕ್ತಿಗಳನ್ನು ತುಂಬ ಹತ್ತಿರದಿಂದ ಮಾತಾಡಿಸಿ ಅವರ ನೋವು ನಲಿವುಗಳಿಗೆ ಸ್ಪಂದಿಸ್ತಿರ್ತಕ್ಕಂಥ ಏಕೈಕ ರಾಜಕಾರಣಿ ಅಂದರೆ ನಮ್ಮ ಮಾಜಿ ಸಚಿವರು ವೆಂಕಟರಮಣಪ್ಪನವರು. ಬಡವರ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿಗೆ ಶ್ರಮ ಹಾಕಿರ್ತಕ್ಕಂಥವ್ರು.
24 ಗಂಟೆನೂ ಅವರು ರಾಜಕಾರಣದ ಬಗ್ಗೆ ಅತ್ಯಂತ ಹೆಚ್ಚು ಒಂದು ಬೆಳವಣಿಗೆಯ ಬಗ್ಗೆ ಮಾತಾಡ್ತಿದ್ದೇ ವಿನಃ ಬೇರೆ ಯಾವುದ್ರ ಬಗ್ಗೆನೂ ಮಾತಾಡ್ತಿರಲಿಲ್ಲ. ನಾನು ಹತ್ತಿರದಿಂದ ಕಂಡಂತೆ ಬಹಳ ನಿಗರ್ವಿ. ಹಾಗಾಗಿ ಅವ್ರ ಅಜಾತಶತ್ರು ಅಂತಂದ್ರೆ ರಾಜಕೀಯದ ಅಜಾತಶತ್ರು ಅಂತ ಹೇಳ್ಬೇಕಾದ್ರೆ, ಯಾಕೆಂದರೆ ಯಾರೂ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ. ಯಾರು ಹೋದ್ರೂ ಅವ್ರ ಹತ್ರ ಅತ್ಯಂತ ಆತ್ಮೀಯವಾಗಿ ಮಾತಾಡಿಸ್ಕೊಂಡು ಅವರು ಜನಗಳ ಕಷ್ಟ ಬಗೆಹರಿಸ್ತಾ ಇದ್ದರು. ಅಂತಹ ವ್ಯಕ್ತಿಯಿಂದ ಮುಂದೆ ಹುಟ್ಟೋದು ಕಷ್ಟ. ಅವರು ನಮ್ಮ ತಾಲೂಕಿಗೆ ಅತ್ಯಂತ ಹೆಚ್ಚು ಶ್ರಮ ಹಾಕಿದ್ದಾರೆ, ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಜನ ಸಾಕಷ್ಟು ಗೌರವ ಕೊಡ್ತಾ ಇದ್ದರು. ಏಕೆಂದರೆ ಆ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಶೀಲರಾಗಿ ಬಡಜನರ ಕಾಳಜಿಗಳನ್ನು ವಹಿಸ್ತಾ ಇದ್ದರು. ಅತ್ಯಂತ ಹೆಚ್ಚು ಜನಮುಖಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅಂದರೆ ವೆಂಕಟರಮಣಪ್ಪನವರು. ಇನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಮಾಜಿ ಸಚಿವ ಸುಗುಡು ಶಿವಣ್ಣ, ಆಂಧ್ರಪ್ರದೇಶದ ಮಾಜಿ ಸಚಿವ ರಘುವೀರ್ ರೆಡ್ಡಿ, ಶಾಸಕ ಸುರೇಶ್ ಗೌಡ ಸೇರಿದಂತೆ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ಇನ್ನು ನಾಳೆ ವೆಂಕಟರಮಣಪ್ಪ ಅವರ ಅಂತ್ಯಕ್ರಿಯೆ ನಡೆಯಲಿದ್ದು, ಸಾಗರೋಪಾದಿಯಲ್ಲಿ ನೆಚ್ಚಿನ ನಾಯಕನ ದರ್ಶನ ಪಡೆಯಲು ಜನರು ಬರ್ತಿದ್ದಾರೆ. ಗೊತ್ತೇ ಇದೆ ಅವ್ರ ಸೇವೆ, ಅವ್ರ ಒಡನಾಟ, ಬಡವ್ರ ಬಗ್ಗೆ ಇರೋ ಪ್ರೀತಿ, ಕಾಳಜಿ, ಅದನ್ನು ನಮ್ಮ ತಾಲ್ಲೂಕಿಗೆ ತುಂಬ ನಷ್ಟ. ಬಡವ್ರ ಪರವಾಗಿ ಧ್ವನಿ ಎತ್ತಿರುವಂಥವ್ರು ಅರ್ಧರಾತ್ರಿಯಲ್ಲಿ ಬಂದರೂ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿದ್ದರು. ಈಗ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ. ತಾಲೂಕಿನಲ್ಲಿ ಇಷ್ಟು ಜನ ಕಾಪಾಡಿದ್ದಾರೆ, ಅವರು ಉಳಿಸ್ಕೊಳ್ಳೋದು ಹೆಚ್ಚಿಗೆ ಜವಾಬ್ದಾರಿ ಜಾಸ್ತಿ ಆಯಿತು. ನಮ್ಮ ತಂದೆಯವರು ಇನ್ನೂ ಒಂದು 10-15 ವರ್ಷ ಕಾಲ ಇದ್ದಿದ್ರೆ ನನಗೆ ಅಷ್ಟು ರಿಸ್ಕ್ ಇರ್ತಿರಲಿಲ್ಲ. ಈಗ ಏನು ಮಾಡೋಕ್ಕಾಗಲ್ಲ, ಭಗವಂತನ ಇಚ್ಛೆ. ನಾಳೆ ಕಾರ್ಯಗಳು ಎಷ್ಟು ಗಂಟೆಯಿಂದ? ನಾಳೆ 12 ಗಂಟೆ ಮೇಲೆ ಎಲ್ಲ ಜನ ಬರಬೇಕಲ್ಲ. ನಾಳೆ ಯಾರ್ಯಾರು ಬರ್ಬೋದು? ಯಾರಂದ್ರೆ ನಮ್ಮ ತಾಲೂಕಿನಲ್ಲಿ ಅವರ ಅಭಿಮಾನಿಗಳು ಯಾರಿದ್ದಾರೆ. ಒಟ್ನಲ್ಲಿ ಗ್ರಾಮೀಣ ರಾಜಕೀಯದಿಂದ ಸಚಿವ ಸ್ಥಾನದವರೆಗೆ ಬೆಳೆದ ವೆಂಕಟರಮಣಪ್ಪ ಅವರ ಬದುಕು ಅನೇಕ ಯುವ ನಾಯಕರಿಗೆ ಸ್ಫೂರ್ತಿಯಾಗಿದ್ದು, ಅವರ ಅಗಲಿಕೆ ಜಿಲ್ಲೆಯ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟವಾಗಿ ಪರಿಣಮಿಸಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.